ಸ್ನೇಹಿತರೆ, ಒಂದು ಶೇಪು ಮತ್ತು ಇಮೇಜ್ ಅನ್ನ ಎರಡು ಸೇರಿಸಿ ಮಾಸ್ಕ್ ಮಾಡ್ಬೋದು, ಗ್ರೂಪ್ ಮಾಡ್ಬೋದು. ಮೊದಲನೇದಾಗಿ ಇಲ್ಲೊಂದು ಶೇಪ್ ಅನ್ನು ಹಾಕೊಳ್ತೀನಿ. ಪಾಲಿಗಾನ್ ಶೇಪ್ ಅನ್ನು ತಗೊಳ್ತಾ ಇದ್ದೀನಿ. ಪಾಲಿಗಾನ್ ಶೇಪ್ ಹಾಕಿದೀವಿ. ಈಗ ಒಂದು ಇಮೇಜ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಫೈಲಲ್ಲಿ ಹೋಗಿ ಪ್ಲೇಸ್ ಅಂತ ಕ್ಲಿಕ್ ಮಾಡಿ ಯಾವ ಇಮೇಜ್ ಬೇಕೋ ಆ ಇಮೇಜ್ ಅನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡಿ. ಯಾವುದೇ ಇಮೇಜ್ ಆಗಿದ್ರೂ ಸಹಿತ ಅದನ್ನು ನಾವು ಮಾಸ್ಕ್ ಮಾಡ್ಬೋದು. ಅದು JPG ಇರಲಿ, PNG ಇರಲಿ, ಅಥವಾ ಟಿಪ್ ಫೈಲ್ ಇರಲಿ, ಕ್ಲಿಪ್ ಆರ್ಟ್ಸ್ ಇರಲಿ, ಯಾವುದೇ ಇದ್ರೂ ಸಹಿತ ಅದನ್ನು ನಾವು ಮಾಸ್ಕ್ ಮಾಡ್ಬೋದು. ಓಕೆ, ಹಾಗೆ ಇಲ್ಲಿ ಇರುವಂಥ ಶೇಪು ಅದು ಬಿಹೈಂಡ್ ಇರಲಿ ಅಥವಾ ಇನ್ ಫ್ರಂಟ್ ಆಫ್ ಇಮೇಜ್ ಆದರೂ ಇರಲಿ, ಅದನ್ನು ನಾವು ಮಾಸ್ಕ್ ಮಾಡಲಿಕ್ಕೆ ಸಾಧ್ಯ ಇದೆ. ಶೇಪ್ ಔಟ್ಲೈನ್ಗೆ ಕಲರ್ ಹಾಕ್ತೀನಿ. ಓಕೆ, ಎರಡನ್ನೂ ನಾವು ಸೆಲೆಕ್ಟ್ ಮಾಡಿರಬೇಕು. ಓಕೆ, ಎರಡನ್ನು ಸೆಲೆಕ್ಟ್ ಮಾಡಿ ಎಲಿಮೆಂಟ್ಸ್ ಅಲ್ಲಿ ಹೋಗಿ ಮಾಸ್ಕ್ ಅಂತ ಕ್ಲಿಕ್ ಮಾಡೋಣ. ಮಾಸ್ಕ್ ಆಗಿದ್ದೀರಿ. ಆನಂತರ ಇಷ್ಟೇ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಇರುವಂಥ ಇಮೇಜ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ರೀತಿ ಮೂವ್ಮೆಂಟ್ ಆಗಬಾರ್ದು ಅಂದರೆ ನಿಮಗೆ ಇಮೇಜ್ ಯಾವ ರೀತಿ ಬೇಕೋ ಆ ರೀತಿ ರಿಸೈಜ್ ಮಾಡಿಕೊಂಡು ಕೊನೆಗೆ ನೀವೇನು ಮಾಡಬೇಕು, ಅವೆರಡನ್ನು ಸೆಲೆಕ್ಟ್ ಮಾಡಿ ಗ್ರೂಪ್ ಮಾಡಬೇಕು. Ctrl+G ಅಂತ ಕ್ಲಿಕ್ ಮಾಡಿದರೆ ಗ್ರೂಪ್ ಆಗುತ್ತೆ. ಓಕೆ, ಈಗ ಗ್ರೂಪ್ ಮಾಡಿದ್ದೀವಿ. ಓಕೆ, ಇದನ್ನು ಅನ್ಮಾಸ್ಕ್ ಮಾಡೋದು ಹೇಗೆ? ಈಗ ಮಾಸ್ಕ್ ಗ್ರೂಪ್ ಆಗಿದ್ದಾಯಿತು. ಅನ್ಮಾಸ್ಕ್ ಮಾಡೋದು ಹೇಗೆ? ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲಿಮೆಂಟ್ಸ್ ಅಲ್ಲಿ ಹೋಗಿ ಮತ್ತೆ ಇಲ್ಲಿ ಅನ್ಮಾಸ್ಕ್ ಅಂತ ಕ್ಲಿಕ್ ಮಾಡಿದರೆ ಅನ್ಮಾಸ್ಕ್ ಆಗುತ್ತೆ. ಅನ್ಮಾಸ್ಕ್ ಮಾಡಿದ ತಕ್ಷಣ ಇವೆರಡು ಸಪರೇಟ್ ಆಗಲ್ಲ, ಯಾಕಂದರೆ ಗ್ರೂಪ್ ಕೂಡ ಮಾಡಿರ್ತೀವಿ. ಈ ಗ್ರೂಪ್ ಅನ್ನು ಕೂಡ ನಾವು ತೆಗಿಬೇಕು. ಅನ್ಗ್ರೂಪ್ ಮಾಡೋದು ಹೇಗೆ? ಎಲಿಮೆಂಟ್ಸ್ ಅಲ್ಲಿ ಹೋಗಿ ಇಲ್ಲಿ ಅನ್ಗ್ರೂಪ್ ಅಂತ ಕ್ಲಿಕ್ ಮಾಡಿ, ಅನ್ಗ್ರೂಪ್ ಆಗುತ್ತೆ. ಈಗ ನಾವು ಇದನ್ನ ಸಪರೇಟ್ ಆಗಿ ಮಾಡ್ಕೋಬಹುದು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.